ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಆತನು ಒಳ್ಳೆಯವನಾಗಿದ್ದಾನೆ. ಈ ಸಮಯದಲ್ಲಿ ನಾವು ಆರಾಧನೆ ಭಾಗಕ್ಕೆ ಹೋಗ್ತೇವೆ. ನಾವೆಲ್ಲರೂ ಸೇರಿ ಆರಾಧನೆ ಮಾಡುವ ನಮ್ಮ ತಂದೆಯಾದ ದೇವರಿಗೆ. ಏಕೆಂದರೆ ಆರಾಧನೆಗೆ ಆತನು ಯೋಗ್ಯನಾಗಿದ್ದಾನೆ, ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು, ಆತನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಾನೆ. ಅದಕ್ಕೆ ಒಂದು ವಾಕ್ಯವನ್ನು ಓದುವ, ಅದರ ನಂತರ ನಾವು ಆರಾಧನೆ ಭಾಗಕ್ಕೆ ಹೋಗುವ. 118 ಕೀರ್ತನೆ 14 ಮತ್ತು 15 ಈ ರೀತಿ ಹೇಳ್ತದೆ ವಾಕ್ಯ: ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ಉತ್ಸವದನಿಯು ಜಯಘೋಷವು ನೀತಿವಂತರ ಗುಡಾರದಲ್ಲಿವೆ. ಯೆಹೋವನ ಬಲಕೈ ಪರಾಕ್ರಮವನ್ನು ನಡೆಸುತ್ತದೆ. ಯೆಹೋವನ ಬಲಕೈ ಪರಾಕ್ರಮವನ್ನು ನಡೆಸುತ್ತದೆ. ಪುನಃ ದೇವರ ವಾಕ್ಯ ಹೇಳ್ತದೆ, ಆತನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ರಕ್ಷಣೆ ಉಂಟಾಗಿದೆ. ನಮಗೆ ಯೇಸು ಕ್ರಿಸ್ತನ ಮುಖಾಂತರವೇ ರಕ್ಷಣೆ. ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಸತ್ಯದಿಂದಲೂ ಆತ್ಮದಿಂದಲೂ ಆತನನ್ನು ಆರಾಧಿಸುವ. ಪರಿಶುದ್ಧಾತ್ಮನೇ ನಮಗೆ ಸಹಾಯ ಮಾಡು. ನೀನು ಸಹಾಯಕದಾಯಕನಾಗಿದೆ. ನಮ್ಮ ತಂದೆ ಆದ ದೇವರಿಗೆ ನಾವು ಮಾಡಿದ ಸ್ತುತಿಯಲ್ಲಿ, ನಾವು ಮಾಡಿದ ಆರಾಧನೆಯಲ್ಲಿ ಆತನಿಗೆ ಮಹಿಮೆ ಆಗಬೇಕು. ಏಕೆಂದರೆ ಆತನು ಮಹಿಮೆಗೆ ಮಾತ್ರ ಒಬ್ಬನು ಯೋಗ್ಯನಾಗಿದ್ದಾನೆ, ಸ್ತುತಿಗೆ ಯೋಗ್ಯನಾಗಿದ್ದಾನೆ. ಮುಂದಿನ ಸಮಯ ಪರಿಶುದ್ಧಾತ್ಮ ನೀನು ನಡೆಸು. ನಮ್ಮನ್ನು ಮನಪೂರ್ವಕವಾಗಿ ಆರಾಧನೆ ಮಾಡುವಾಗೆ, ಮನಪೂರ್ವಕವಾಗಿ ಸ್ತುತಿ ಮಾಡುವಾಗೆ, ಹೃದಯಪೂರ್ವಕವಾಗಿ ಸ್ತುತಿ ಮಾಡುವಾಗೆ ನೀನು ನಮ್ಮನ್ನು ಉಪಯೋಗ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಾವು ಮಾಡಿದ ಸ್ತುತಿಯಲ್ಲಿ, ಆರಾಧನೆಯಲ್ಲಿ ಆತನಿಗೆ ಸಂತೋಷ ಆಗಬೇಕು. ಆತನು ಮಾತ್ರ ಒಬ್ಬನು ಯೋಗ್ಯನಾಗಿದ್ದಾನೆ. ತಂದೆಯನಿಗೆ ಸ್ತೋತ್ರ. ತಂದೆಯನಿಗೆ ಮುಂದಿನ ಸಮಯ ನಡೆಸು ನಮ್ಮನ್ನು. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲ್ಲೆಲೂಯಾ. ಓ ಗ್ಲೋರಿ, 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 ಗ್ಲೋರಿ. ನಮ್ಮೊಟ್ಟಿಗೆ ಎಲ್ಲರೂ ಸೇರಿ ಪರಿಶುದ್ಧಾತ್ಮನಿಗೆ ಸಹಾಯ ಮಾಡಿ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿರುವುದು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿರುವುದು. ಈ ಸಮಯದಲ್ಲಿ ಓ ಆತ ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ಸ್ತುತಿ ಆರಾಧನೆಯಲ್ಲಿ ಉಂಟು. ಆತನಿದ್ದಾನೆ ನಮ್ಮ ಮಧ್ಯದಲ್ಲಿ. ಸೇನೆಗಳ ಕರ್ತನು ಇಮ್ಮಾನುವೇಲನು, ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು, ನನ್ನ ಜೊತೆ ಇರುವನು. ಸೋಲಿಲ್ಲ ನನಗೆ, ಸೋಲಿಲ್ಲ. ಯುದ್ಧವು ಕರ್ತನದೇ. ಹೌದು, ಯುದ್ಧವು ಕರ್ತನದಾಗಿದೆ. ಯುದ್ಧವು ಕರ್ತನದೇ. ಈ ಭೂಲೋಕದ ಪ್ರಯಾಣದಲ್ಲಿ ನಾವು ಇದ್ದೇವೆ. ನಮಗೆ ಸೋಲಿಲ್ಲ. ಯುದ್ಧವು ಕರ್ತನದೇ. ಭಯವಿಲ್ಲ ನಮಗೆ, ಭಯವಿಲ್ಲ. ಯುದ್ಧವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು, ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ. ನಮ್ಮ ಪಕ್ಷಕ್ಕಿದ್ದಾನೆ ಆತನು. ದೇವರು ನಮ್ಮ ಪಕ್ಷಕ್ಕೆ ಇದ್ದರೆ ನಮಗೆ ಎದುರಿಸುವ ಯಾರಾಗಿದ್ದಾರೆ? ಜೊತೆ ಇರುವನು. ಕೆಂಪು ಸಮುದ್ರವ ಎದುರಾದರೂ, ಫರೋಹನ ಸೇನೆಯು ಹಿನ್ನಟ್ಟಿದರೂ, ಎರಿಕೋ ಗೋಡೆಯು ಅಡ್ಡನಿದ್ದರೂ, ನನ್ನ ಕರ್ತನ ಮುಂದೆ ಸಾಗುವರು. ಕೆಂಪು ಸಮುದ್ರವು ಎದುರಾದರೂ, ಫರೋಹನ ಸೇನೆಯು ಹಿನ್ನಟ್ಟಿದರೂ, ಎರಿಕೋ ಗೋಡೆಯು ಅಡ್ಡನಿದ್ದರೂ, ನನ್ನ ಕರ್ತನ ಮುಂದೆ ಸಾಗುವರು. ಕಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ಕಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ಸೋಲಿಲ್ಲ ನಮಗೆ, ಸೋಲಿಲ್ಲ. ಇಲ್ಲ ಪ್ರಿಯರೇ, ನಿಮಗೆ ಸೋಲಿಲ್ಲ. ಕರ್ತನದೇ. ಕರ್ತನಲ್ಲಿ ಇರುವವರಿಗೆ ಸೋಲಿಲ್ಲ. ಏಕೆಂದರೆ ಆತನು ಜಯ ಕೊಡುವ ದೇವರಾಗಿದ್ದಾನೆ. ಯುದ್ಧವು ಕರ್ತನದೇ.
ಆತನು ಚಲಿಸುವಾಗ ಒಬ್ಬನು ಚಲಿಸಿಲ್ಲ, ಕೋಟಿಯಲ್ಲಿ ಕೋಟಿ ದೇವರು ಆತನ ಒಟ್ಟಿಗೆ ಚಲಿಸ್ತಾ ಇದ್ದಾರೆ. ನಮಗೆ ಭಯವಿಲ್ಲ, ಯುದ್ಧವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸೋದಿಲ್ಲ. ಸೈತಾನ ತಲೆಯನ್ನು ಚಚ್ಚಿದಾತನು ನನ್ನೊಳಗೆ ವಾಸ ಮಾಡುತ್ತಿರುವನು. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸೋದಿಲ್ಲ. ಸೈತಾನ ತಲೆಯನ್ನು ಚಚ್ಚಿದಾತನು ನನ್ನೊಳಗೆ ವಾಸ ಮಾಡುತ್ತಿರುವನು. ಯೇಸುವಿನ ರಕ್ತನೇ, ಯೇಸುವಿನ ನಾಮದೇ ಜಯವು ಜಯ ನನಗೆ. ಯೇಸುವಿನ ರಕ್ತನೇ, ಯೇಸುವಿನ ನಾಮದೇ ಜಯವು ಜಯ ನನಗೆ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದಾಗಿದೆ, ನಿಮಗೆ ಸೋಲಿಲ್ಲ. ನೀವು ಯಾವ ಸಮಸ್ಯೆಯಲ್ಲಿದ್ದರೂ ನಿಮಗೆ ಸೋಲಿಲ್ಲ. ಹೇಗೆ ಆತನು ಜಯ ಕೊಡುವನಾಗಿದೆ. ನೀವು ನಂಬಿದ ದೇವರು ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಆತನು ಜಯ ಕೊಡುವನಾಗಿದ್ದಾನೆ. ಆತನು ಪರಾಕ್ರಮಶಾಲಿ ಆಗಿದ್ದಾನೆ. ಆತನು ಯುದ್ಧ ಮಾಡುವನಾಗಿದ್ದಾನೆ. ಯುದ್ಧ ಮಾಡಿ ಇಸ್ರಾಯೇಲಿಗೆ ಜಯ ಕೊಡುವ ಆತರಾಗಿದ್ದಾನೆ. ಆತನು ನಮ್ಮ ಸಂಗಡ ಇದ್ದಾನೆ. ಈ ಸಮಯದಲ್ಲಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನ್ನ ಜೊತೆ ಇರುವನು. ಹೌದು ಸ್ವಾಮಿ, ನೀನು ನಮ್ಮ ಜೊತೆಯಾಗಿದ್ದಿ ಕಥನೆ, ನಮ್ಮ ಪಕ್ಷವಾಗಿ ನಿಂತಿದ್ದಿ ಕಥನೆ. ಯುದ್ಧವು ಕಥನೆ ನಿನ್ನದಾಗಿದೆ. ನೀನು ಎದ್ದು ನಡೆಯುವಾಗ ಕಥನೆ ವೈರಿಯು ಚದರಿ ಹೋಗ್ತದೆ. ನಿನ್ನ ವಾಕ್ಯ ಹೇಳ್ತದೆ ಕಥನೆ, ನೀನು ನಮ್ಮ ಪಕ್ಷಕ್ಕಿದ್ದು ನಮ್ಮನ್ನು ನಡೆಸ್ತಾ ಇದೆ. ಸ್ತೋತ್ರ. ಅದೇ ದೇವರಿಗೆ ನಾವು ಸ್ತುತಿಸುವ, ಆರಾಧಿಸುವ, ಮಹಿಮೆ ಪಡಿಸುವ. ಇಸ್ರಾಯೇಲರು ಸ್ತುತಿಸುವಾಗ, ಆರಾಧಿಸುವಾಗ ಯೆರಿಕೋ ಗೋಡೆ ಬಿದ್ದು ಹೋಯಿತು. ಈಗ ನಿಮ್ಮ ಮುಂದೆ ಇದ್ದ ಗೋಡೆಗಳು ಬಿದ್ದು ಹೋಗ್ತದೆ. ನೀವು ಆತನಿಗೆ ಸ್ತುತಿ ಮಾಡುವಾಗ, ಸರ್ವಶಕ್ತ ದೇವರಿಗೆ ಸ್ತುತಿ ಮಾಡುವಾಗ, ಆರಾಧನೆ ಮಾಡುವಾಗ ಗೋಡೆಗಳು ಬಿದ್ದು ಹೋಗ್ತದೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೌಮ್ಯಕ್ಕೆ ಕೃತವ್ಯಕ್ಕೆ ಕಾವ್ಯ ರತ್ನರಂಶತೆ ವಾಗ್ಮಹಿಮಾ ದಿವ್ಯ ಉತ್ಸಾನಾಮಿ ಭೋಗಾತ್ಮಯ ತುತ್ತೂರಿ ಜನಾದ ನರ್ಸಿಯ. ಸೌಮ್ಯಕ್ಕೆ ಕೃತವ್ಯಕ್ಕೆ ಕಾವ್ಯ ರತ್ನರಂಶತೆ ವಾಗ್ಮಹಿಮಾ ದಿವ್ಯ ಉತ್ಸಾನಾಮಿ ಭೋಗಾತ್ಮಯ ತುತ್ತೂರಿ ಜನಾದ ನರ್ಸಿಯ. संसाराचं ताणे मोग केलो, आपल्या एकल्याच पुताक बली दिलो. बली दिलो. संजीवी आमका संतांचे जीवी दिजे म्हणून आपला पुता दंडलो आणि त्याने बली दिलो. संसाराचं ताणे मोग केलो, आपल्या एकल्याच पुताक बली आणि दिलो. संसाराचं माफ केलो, आपल्या एकल्याच पुताक दंडलो. त्याच्या बलिदाना मुखांतर आमका सुटका दिली. वर्तन बली दिवची घोषणा म्हणून तो बली झाला. एक बली झाला तो आणि बली दिवची घोषणा. त्याच्या बलीवरी, त्याच्या रक्तावरी आमची समस्ताची बदकंदने जीव नितळ केले.
ಅಗೊಳಿಸಿಯ ತಕ ನೋವಿದ್ದವು ನಮಗೆ ಅಗೊಳಿಸಿಯ Hallelujah, 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 ನಮ್ಮ ಪಕ್ಷದಲ್ಲಿರುವ ಆತನಿಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಓ ಕತೆ ನೀನು ಸ್ತುತಿಗೆ ಯೋಗ್ಯನಾಗಿದ್ದಿ, ಮಹಿಮೆಗೆ ಯೋಗ್ಯನಾಗಿ ತಂದೆ ದೇವ ನಿನಗೆ ಸ್ತೋತ್ರ. ನಿನ್ನ ಅಪಾರವಾದ ಪ್ರೀತಿಗಸರ ಸ್ತೋತ್ರ ಕತನೆ. ನಮ್ಮ ಸಂಗಡ ಇದ್ದಾತನೇ ಸ್ತೋತ್ರ ಕತನೆ. ಅವ ರಾಜಾದಿರಾಜನೇ ಸ್ತೋತ್ರ ಕತನೆ. ನಿನ್ನ ಮಕ್ಕಳಿಗೆ ಹೆಚ್ಚು ಪ್ರೀತಿ ಮಾಡುವ ಆತನೇ ಸ್ತೋತ್ರ. ಈ ಸಮಯದಲ್ಲಿ ಕತನ ಆರಾಧಿಸುವಾಗ ನೀನು ನಮ್ಮ ಮಧ್ಯದಲ್ಲಿ ಚಲಿಸಪ್ಪ. ಅದೇ ನಿನಗೆ ಸ್ತೋತ್ರಪ್ಪ. ರಾಜಾದಿರಾಜನೇ, ಹೌದು ಸ್ವಾಮಿ, ನೀನು ಒಳ್ಳೆಯವನು. ನೀನು ಅತಿ ಸುಂದರವಾದ ದೇವರು. ಹೌದು ಸ್ವಾಮಿ. ಓ ಥ್ಯಾಂಕ್ ಯು. ಎಲ್ಲ ಮಾನವನಿಗಿಂತ ಆತನು ಸುಂದರವಾಗಿದ್ದಾನೆ. ಎಸ್ ಎಸ್ Hallelujah.
ಆಗಿದ್ದಿ ಕರ್ತನೆ ದೇವ. ನಿನಗೆ ಸ್ತೋತ್ರ ಅಪ್ಪ ತಂದೆ, ನಿನಗೆ ಸ್ತೋತ್ರ. ಓ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಇರುವ ಆತನಿಗೆ ಸ್ತೋತ್ರ. ಓ ರಾಜಾದಿರಾಜನೇ ಕರ್ತನೆ, ಇಸ್ರಾಯೇಲು ಚಲಿಸುವಾಗ ಕರ್ತನೆ ನೀನು ಅಗ್ನಿ ಸಂಗವಾಗಿ ಅವರ ಮಧ್ಯದಲ್ಲಿರುವ ಆತನೇ ಸ್ತೋತ್ರ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಿ ಕರ್ತನೆ ದೇವಾನಿಗೆ ಸ್ತೋತ್ರಪ್ಪ. ನನ್ನ ಮಕ್ಕಳಾಗಿ ನಾವು ಕರ್ತನೆ ಮಾಡುವ ಸ್ತುತಿ ಆರಾಧನೆಯಲ್ಲಿ ನಿನ್ನ ಮಹಿಮೆ ಹೊಂದುತ್ತಾ ಇದ್ದೀವಿ ಸ್ವಾಮಿ. ಸ್ತೋತ್ರ ರಾಜಾದಿರಾಜನೇ ಸ್ತೋತ್ರ. ಹಾಲೆಲೂಯ. ಓ ಗ್ಲೋರಿ 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 ಗ್ಲೋರಿ. ನಿನ್ನ ಹಾಗೆ ಯಾರೂ ಇಲ್ಲ, ಯೇಸು ನಿನ್ನ ಹಾಗೆ ಯಾರೂ ಇಲ್ಲ. ಆತನಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯೇಸುವೇ ಯಾರೂ ಇಲ್ಲ, ಯೇಸು ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ, ಯೇಸುವೇ ಆರಾಧಿಸುವೆ.
ಯೇಸುವೆ ನೀನೇ ಸತ್ಯವಾಗಿದಿ, ನೀನು ಮಾರ್ಗವಾಗಿದಿ, ನೀನೇ ಜೀವವಾಗಿದಿ. ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಸ್ತುತಿಸುವೆ, ಯೇಸುವೇ ಆರಾಧಿಸುವೆ. ಏಕೆಂದರೆ ಆರಾಧನೆಗೆ ಆತನು ಯೋಗ್ಯನಾಗುವುದು, ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು ಯೇಸು ಆಗಿದ್ದಾನೆ. ಒಬ್ಬನು ಮಾತ್ರ ಯೇಸು. ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ಯೇಸು ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ಯೇಸು ನಿನ್ನ ಹಾಗೆ ಯಾರೂ ಇಲ್ಲ, ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಸ್ತುತಿಸುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ. We are here to praise you. Lift our hearts and sing. We are here to give you the best that we can bring. And it is our love rising from our hearts. Everything within us cries, Abba, Father, help us now to give you pleasure and delight. Heart and mind and will that say, I love you, Lord. I love you, Lord. We are here to praise you. Lift our hearts and sing. We are here to give you the best that we can bring. And it is our love rising from our hearts. Everything within us cries, Abba, Father, help us now to give you pleasure and delight. Heart and mind and will that say, I love you, Lord. I love you, Lord. I love
ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ಸ್ವಾಮಿ, ನಾವು ಸ್ತುತಿ ಮತ್ತು ಆರಾಧನೆ ಮಾಡುವಾಗ ನೀನು ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ ಕರ್ತನೇ. ನೀನು ನಿಜವಾಗಿ ತೋರಿಸಿಕೊಟ್ಟಿದ್ದೀ. ನಾನು ನಿನ್ನ ಸಂಗಡ ಇದ್ದೇನೆ, ನಿಮ್ಮ ಮಧ್ಯದಲ್ಲಿ ಇದ್ದೇನೆಂದು ವಾಗ್ದಾನ ಮಾಡಿದಾತನೇ ನಮ್ಮ ಸಂಗಡ ಇದ್ದಿದ್ದಕ್ಕೆ ಸ್ತೋತ್ರ. ಏಕೆಂದರೆ ನಿನ್ನ ವಾಕ್ಯ ಹೇಳ್ತದೆ, ಸ್ತುತಿಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಆರಾಧನೆಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಮಹಿಮೆಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ. ನೀನು ಮಾತ್ರ ಒಬ್ಬನು ಯೋಗ್ಯನು ಕರ್ತನೇ. ಒಬ್ಬನೇ ದೇವರಿಗೆ ಆರಾಧನೆ ಮಾಡುವರಾಗಿದ್ದವನು. ಹೌದು ಕರ್ತನೇ, ನೀನು ಒಳ್ಳೆಯವನು, ನೀನು ಪರಿಶುದ್ಧನು. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಪ್ರಿಯರೇ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ಉಂಟು. ಏಕೆಂದರೆ ನಾವು ಸೇರಿ ಈ ಸಮಯದಲ್ಲಿ ನಮ್ಮ ತಂದೆಯಾದ ದೇವರಿಗೆ ಸ್ತುತಿ ಮಾಡಿದೆವು, ಆರಾಧನೆ ಮಾಡಿದೆವು, ನಮ್ಮ ಯಜ್ಞವು ಅರ್ಪಿಸಿದೆವು. ನಾವು ಎಲ್ಲಿ ಸ್ತುತಿ ಆರಾಧನೆ ಉಂಟು ಅವರ ಮಧ್ಯದಲ್ಲಿ ಆತನು ಇದ್ದೇನೆಂದು ದೇವರ ವಾಕ್ಯ ಹೇಳ್ತದೆ. ನಮ್ಮ ಮಧ್ಯದಲ್ಲಿ ಆತನು ಆಲ್ರೆಡಿ ಇದ್ದಾನೆ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ಅದಕ್ಕೋಸ್ಕರ ನಾವು ಪ್ರಿಯರೇ ಆ ಉಪಸ್ಥಿತಿ ನಾವು ಅನುಭವ ಮಾಡುವ, ದೇವರ ಪ್ರಸನ್ನತೆ ನಾವು ಅನುಭವ ಮಾಡುವ. ಏಕೆ ದೇವರು ನಮ್ಮ ಸಂಗಡ ಇದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಭಾಗಕ್ಕೆ ಹೋಗುವ. ದೇವರ ವಾಕ್ಯದಲ್ಲಿ ಜೀವ ಉಂಟು. ಈ ಜೀವವುಳ್ಳ ವಾಕ್ಯವನ್ನು ನಾವು ಕೇಳುವ. ನಾವು ಎಷ್ಟು ಕೇಳ್ತೇವೆ, ಎಷ್ಟು ತಿಳ್ಕೊಳ್ತೇವೆ, ದೇವರ ಆತ್ಮ ನಮಗೆ ಸಹಾಯ ಮಾಡ್ತಾನೆ, ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾನೆ. ದೇವರ ಆತ್ಮ ನಮಗೆ ನಡೆಸಬೇಕು. ಪ್ರಿಯರೇ, ಅದಕ್ಕೋಸ್ಕರ ಸತ್ಯವೇದದಲ್ಲಿ ಎಷ್ಟೋ ದೇವರು ವಾಗ್ದಾನ ಮಾಡ್ತಾನೆ, ಸಮಯಕ್ಕೆ ತಕ್ಕ ಹಾಗೆ ವಾಗ್ದಾನ ಮಾಡ್ತಾನೆ. ಸಮಯದ ವಿಷಯದಲ್ಲಿ ಮಾತಾಡ್ದಾನೆ ದೇವರು, ಕಾಲದ ವಿಷಯದಲ್ಲಿ ದೇವರು ಮಾತಾಡ್ದಾನೆ, ಸತ್ಯವೇದದಲ್ಲಿ ಮಾತಾಡ್ದಾನೆ. ಆದಿಕಾಂಡದ ಹಿಡಿದು ಪ್ರಕಟಣೆ ಗ್ರಂಥ ತನಕ ದೇವರು ವಿಧ ರೀತಿಯಲ್ಲಿ ಮಾತಾಡ್ದಾನೆ, ಪ್ರವಾದಿಗಳ ಮುಖಾಂತರ ಮಾತಾಡ್ದಾನೆ. ಪ್ರಿಯರೇ, ಎಷ್ಟೋ ಪ್ರವಾದಿಗಳು ಬಂದರು ಲೋಕಕ್ಕೆ, ಆ ಪ್ರವಾದಿಗಳ ಮುಖಾಂತರ ಮಾತಾಡಿದನು. ಕೊನೆಯ ಕಾಲದಲ್ಲಿ ತನ್ನ ಮಗನ ಮುಖಾಂತರ ಮಾತಾಡಿದನು ಆತನು. ನಂತರ ಆತನು ಮಗನ ಯಾರು ಯೇಸು ಕ್ರಿಸ್ತನ ನಂಬಿದ್ದಾರೆ ಆ ಶಿಷ್ಯರ ಮುಖಾಂತರ ದೇವರು ಮಾತಾಡ್ತಾನೆ. ಶಿಷ್ಯರ ಮುಖಾಂತರ ಮಾತಾಡಿದ್ದಾನೆ ಆತನು. ಅದಕ್ಕೋಸ್ಕರ ನೇರವಾಗಿ ನಾವು ವಾಕ್ಯದ ಭಾಗಕ್ಕೆ ಹೋಗುವ. ನಾವು ಮೊದಲನೇ ತೆಸಲೋನಿಕ ಪತ್ರಿಕೆಯಲ್ಲಿ ಹೋಗುವ. ನಾವು ನೋಡ್ತೇವೆ, ಈ 4ನೇ ಅಧ್ಯಾಯದಲ್ಲಿ ನಾವು ಕೊನೆಯ ಭಾಗಕ್ಕೆ ಹೋಗುವಾಗ ಕ್ರಿಸ್ತನ ಬರವಣಿಗೆ ವಿಷಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ. ಕ್ರಿಸ್ತನು ಹೇಗೆ ಸಭೆಗೆ ಎತ್ತಲಿಕ್ಕೆ ಬರ್ತಾನೆ, ಹೇಗೆ ಆಕಾಶ ಮಂಡಲದಲ್ಲಿ ಆತನು ಬರ್ತಾನೆ, ಸಭೆ ಹೇಗೆ ಎತ್ತಲ್ಪಡ್ತದೆ, ಸಭೆಯಲ್ಲಿ ಯಾರು ಎತ್ತಲ್ಪಡ್ತಾರೆ, ಯಾರು ಉಳಿತಾರೆ, ಹೇಗೆ ಸತ್ತವರು ಪುನರುತ್ಥಾನ ಆಗ್ತಾರೆ, ಎಲ್ಲ ಬರೆಯಲ್ಪಟ್ಟಿದೆ. ನಂತರ 4:18 ಹೇಳ್ತಾನೆ ಆತನು, ಆದ ಕಾರಣ ಈ ಮಾತುಗಳನ್ನು ಒಬ್ಬರಿಗೊಬ್ಬರು ಸಂತೈಸಿರಿ ಹೇಳ್ತಾನೆ. ಈ ವಿಷಯದಲ್ಲಿ ನೀವು ಒಬ್ಬರಿಗೊಬ್ಬರು ಸಂತೈಸಿರಿ, ಮಾತಾಡ್ತಾ ಇರಿರಿ ಹೇಳ್ತಾನೆ. ನೀವು ಒಬ್ಬರಿಗೊಬ್ಬರು ದೇವರ ವಾಕ್ಯ ಮಾತಾಡೋದು ಉಂಟಲ್ಲ, ತುಂಬ ಇಂಪಾರ್ಟೆಂಟ್. ಸಮಯ ವ್ಯರ್ಥವಾಗಿ ಕಳೆಕೊಳ್ಳದೆ, ಸಮಯ ಲೋಕದ ಸಂಗತಿಗೆ ನಾವು ಕಳೆಕೊಳ್ಳದೆ, ನಾವು ದೇವರ ವಾಕ್ಯವನ್ನು ಮಾತಾಡಬೇಕು. ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ, ನಾವು ಯಾವ ಕಾಲದಲ್ಲಿ ಇದ್ದೇವೆ, ಈ ಸಮಯದಲ್ಲಿ ನಾವು ಒಬ್ಬರಿಗೊಬ್ಬರಿಗೂ ಆ ವಾಕ್ಯವನ್ನು ಮಾತಾಡಬೇಕು, ಸಂತೈಸಬೇಕು ನಾವು. ಏಕೆಂದರೆ ಈ ಲೋಕದ ಪ್ರಯಾಣದಲ್ಲಿ ಪ್ರಿಯರೇ ಮಾನವನು ಇದ್ದಾನೆ. ಇರುವಾಗ ಕೆಲವು ಸರಿ ಮಾನವನು ಏನಾಗ್ತಾನೆ, ತನ್ನ ಲೋಕದಲ್ಲಿ ಜೀವಿಸುವಾಗ ಅವನಿಗೆ 6 ಪೇರು ಬರ್ತದೆ. ಆಗ ವಾಕ್ಯದ ಮುಖಾಂತರ ಒಬ್ಬರೊಬ್ಬರು ಏನು ಮಾಡಬೇಕು, ಸಂತೈಸಬೇಕು. ಪೌಲನು ಇದೇ ಹೇಳ್ತಾನೆ, ನೀವು ವಾಕ್ಯದ ಮುಖಾಂತರ ಸಂತೈಸಿರಿ ಹೇಳ್ತಾನೆ, ಬಲಗೊಳ್ಳಿರಿ ಹೇಳ್ತಾನೆ. ಮುಂದೆ ಹೇಳ್ತಾ ಇದ್ದೇನೆ ಆತನು, ಸಹೋದರರೇ, ಈ ಸಂಗತಿಗಳನ್ನು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯ ಇಲ್ಲ. ಯಾರಿಗೆ ಅವಶ್ಯ ಇಲ್ಲ? ವಾಕ್ಯವನ್ನು ಕೇಳುವವರಿಗೆ, ವಾಕ್ಯ ಓದುವವರಿಗೆ, ವಾಕ್ಯದ ಪ್ರಕಾರ ನಡೆಯುವವರಿಗೆ
ಅವಶ್ಯ ಇಲ್ಲ ಹೇಳ್ತಾನೆ. ಅಲ್ಲಿ ಏನು ಹೇಳ್ತಾನೆ? ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರ್ತಾನೆ ಹಾಗೆ ಕರ್ತನ ದಿನ ಬರುವುದು. ರಾತ್ರಿ ಕಾಲದಲ್ಲಿ ಕಳ್ಳನು ಬರ್ತಾನೆ ನೋಡಿ, ಅದೇ ರೀತಿಯಲ್ಲಿ ಕರ್ತನು ಬರ್ತಾನೆ. ಯೇಸು ಹೇಳಿಲ್ಲ ನಾನು ಪುನಃ ಬರ್ತೇನೆ. ನಾವು ನೋಡ್ತಾ ಇದ್ದೇವೆ, ಯೇಸು ಪುನರುತ್ಥಾನ ಆದ ನಂತರ ಆತನು ಶಿಷ್ಯರ ಮುಂದೆ ನಾವು ಮೊದಲನೇ ಕೊರಿಂಥೀಯರ ಪತ್ರಿಕೆ ನಾವು 15 ತೆಗೆದು 3ರಿಂದ ಅಲ್ಲಿ ಹೋದರೆ ಗೊತ್ತಾಗ್ತದೆ. ಯೇಸು ಕ್ರಿಸ್ತನು ಪರಲೋಕಕ್ಕೆ ಹೋಗುವಾಗ, ಜೀವಂತ ಆದ ನಂತರ ಪರಲೋಕಕ್ಕೆ ಹೋಗುವಾಗ 500 ಮಂದಿ ಹೆಚ್ಚು ಜನರಿದ್ದರಂತಲ್ಲಿ. ಅವರ ಕಣ್ಣ ಮುಂದೆ ಮೇಲೆ ಹೋಗಿದ್ದಾನೆ. ನಾವು ನೋಡ್ತಾ ಇದ್ದೇವೆ, ಈ 1ನೇ ವಾಕ್ಯದಲ್ಲಿ ನಾವು ನೋಡುವಾಗ ಯೇಸು ಮೇಲೆ ಹೋಗುವಾಗ ಎಲ್ಲರೂ ಮೇಲೆ ನೋಡ್ತಾ ಇದ್ದರು, ಮೇಲೇನೇ ನೋಡ್ತಾ ಇದ್ದಾರೆ. ಆಗ 2 ದೇವದೂತರು ಪ್ರತ್ಯಕ್ಷರಾಗ್ತಾರೆ. ಅಲ್ಲಿ ಪ್ರತ್ಯಕ್ಷ ಆಗಿ ಹೇಳ್ತಾನೆ, ಎಲೇ ಗಲಿಲಿ ಇಸ್ರಾಯೇಲ್ಯರು, ಏನು ನೋಡ್ತಾ ಇದ್ದೀರಿ ನೀವು? ಹೇಗೆ ಆತನು ನಿಮ್ಮ ಕಣ್ಣ ಮುಂದೆ ಮೇಲೆ ಹೋದನು ಅದೇ ರೀತಿಯಲ್ಲಿ ಪುನಃ ಬರ್ತಾನೆ ಆತನು. ಪ್ರಿಯರೇ, ಆತನು ಪುನಃ ಬರ್ತಾನೆ. ಯೇಸು ಕ್ರಿಸ್ತನು ಬರುವ ಸಮಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆತನು ಪುನಃ ಬರ್ತಾನೆ, ವಾಗ್ದಾನ ಮಾಡಿದ್ದಾನೆ. ನಿನಗೆ ಅನಾಥನಾಗಿ ನಾವು ಬಿಡುವುದಿಲ್ಲ ಹೇಳ್ತಾನೆ ಆತನು. ನೀವು ಅನಾಥರಲ್ಲ ಎಂದು ಹೇಳ್ತಾನೆ ಆತನು. ನೀವು ಯಾರು ಅನಾಥರಲ್ಲ, ನಿಮಗೆ ಅನಾಥರಾಗಿ ಆತನು ಬಿಡುವುದಿಲ್ಲ ಎಂದು ಹೇಳ್ತಾನೆ. ಈ ಭೂಲೋಕದ ಅಂತ್ಯ ತನಕ ಎಲ್ಲ ದಿವಸ ನಿಮ್ಮ ಸಂಗಡ ಇದ್ದೇನೆಂದು ಆತನು ವಾಗ್ದಾನ ಮಾಡಿದ್ದಾನೆ. ಈ ಸತ್ಯವೇದದಲ್ಲಿ ಎಷ್ಟೋ ವಾಗ್ದಾನ ಮಾಡಿದ್ದಾನೆ ಆತನು. ಇವನು ಕಳ್ಳನು ಬರುವ ರೀತಿಯಲ್ಲಿ ಎಂದು ಪ್ರಕಟಣೆ ಗ್ರಂಥ ಓದಿದರೆ ಅಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಆತನು ಬರ್ತಾನೆಂದು ಎಷ್ಟೋ ಕಡೆಯಲ್ಲಿ ನಾನು ಪುನಃ ಬರ್ತೇನೆಂದು ಎಷ್ಟೋ ಕಡೆಯಲ್ಲಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಕಡೇ ಕಾಲದಿಂದ ಕಡೇ ಗಲಿಗಲಿ ನಾವು ಇದ್ದೇವೆ. ಅದಕ್ಕೋಸ್ಕರ ನಾವು ಎಷ್ಟು ಸಿದ್ಧತೆ ಬೇಕು, ನಮಗೆ ಯಾವ ರೀತಿಯ ಸಿದ್ಧತೆ ನಮಗೆ ಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕರ್ತನ ದಿನ ಬರುವುದೆಂದು ನೀವು ಚೆನ್ನಾಗಿ ತಿಳಿದುಕೊಳ್ಳಿದಿರಲ್ಲ. ನಿಮಗೆ ಚೆನ್ನಾಗಿ ಗೊತ್ತುಂಟು. ಸಮಾಧಾನವಾಗಿಯೂ ನಿರ್ಭಯವಾಗಿ ಇರುವುದೆಂದು ಜನರು ಹೇಳುತ್ತಿರುವಾಗಲೇ, ಸಮಾಧಾನ ನಿರ್ಭಯ ಎಂದು ಜನರು ಹೇಳುತ್ತಿರುವಾಗನೇ ಅವರ ಮೇಲೆ ನಾಶನವು, ಗರ್ಭಿಣಿಗೆ ಪ್ರಸಾದವೇದ ಬರುವುದು. ಏನು ಹೇಳ್ತಾನೆ? ನಾಶನವು ಗರ್ಭಿಣಿ ಪ್ರಸಾದವೇದನ ಹಾಗೆ ಬರುತ್ತದೆ ಎಂದು ಸತ್ಯವೇದ ಹೇಳ್ತದೆ. ಪುನಃ ದೇವರ ವಾಕ್ಯ ಹೇಳ್ತದೆ, ಅವರು ಹೇಗೋ ತಪ್ಪಿಸಿಕೊಳ್ಳಲಾರರು. ಅವರು ಹೇಗೋ ತಪ್ಪಿಸಿಕೊಳ್ಳಿಕ್ಕೆ ಅವರಿಗೆ ಆಗುವುದಿಲ್ಲ ಆದರೆ ಸಹೋದರರೇ ಹೇಳ್ತಾನೆ, ದೇವರ ಮಕ್ಕಳಿಗೆ ಹೇಳ್ತಾನೆ, ಅವರಿಗೆ ಲೋಕದ ಜನರಿಗೆ ತಪ್ಪಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ನಾಶನೋ ಬಂದೇ ಬರ್ತದೆ. ಆದರೆ ದೇವರ ಮಕ್ಕಳಿಗೆ ಆತನು ಹೇಳ್ತಾ ಇದ್ದಾನೆ, ಎಚ್ಚರಿಸ್ತಾನೆ ದೇವರ ಮಕ್ಕಳಿಗೆ. ಅದಕ್ಕೋಸ್ಕರ ಲೂಕನ ಬರೆದ 18ನೇ ಅಧ್ಯಾಯದಲ್ಲಿ 8 ಅಲ್ಲಿ ಹೇಳ್ತದೆ, ನಾನು ಲೋಕಕ್ಕೆ ಬರುವಾಗ ನನಗೆ ನಂಬಿಕೆ ಸಿಗಬಹುದು. ಪ್ರಿಯರೇ, ನಂಬಿಕೆ ಅಲ್ಲೋಲ ಕಲ್ಲೋಲವಾಗುವ ಸಮಯ ಇದು. ಚಂಚಲವಾಗುವ ಸಮಯ, ನಂಬಿಕೆಯಲ್ಲಿ ಬಿದ್ದು ಹೋಗುವ ಸಮಯ ಇದು. ಅದಕ್ಕೋಸ್ಕರ ಪ್ರಿಯರೇ, ನಂಬಿಕೆಯಲ್ಲಿ ನೀವು ದೃಢವಾಗಿ ನಿಲ್ಲಿರಿ. ಏನು ಸುವಾರ್ಥ ನೀವು ಕೇಳಿದಿರಿ, ತಗೊಂಡಿದ್ದೀರಿ ಸುವಾರ್ಥ, ಅದರಲ್ಲಿ ದೃಢವಾಗಿ ನಿಲ್ಲಿರಿ. ವಾಕ್ಯವನ್ನು ಕೇಳಿರಿ, ವಾಕ್ಯ ಓದಿರಿ, ಪ್ರಾರ್ಥನೆಯಲ್ಲಿ ಇರಿರಿ. ಇದು ನಿದ್ದೆ ಮಾಡುವ ಕಾಲ ಅಲ್ಲ. ಎಫೆಸಕರ ಪತ್ರಿಕೆಯಲ್ಲಿ ಹೇಳ್ತಾನೆ, ಇದು ನಿದ್ದೆ ಮಾಡುವ ಕಾಲ ಅಲ್ಲ. ಈ ಕಾಲ ಯಾವುದೆಂದು ನೀವು ಪರೀಕ್ಷಿಸಿರಿ ಎಂದು ಹೇಳ್ತಾನೆ. ಅಲ್ಲಿ
ಪೌಲನು ಬರೆಯುತ್ತಾ ಇದ್ದಾನೆ, ಪರೀಕ್ಷಿಸಿರಿ, ಪರೀಕ್ಷಿಸಿ ನೋಡಿರಿ, ಎಚ್ಚರವಾಗಿರಿ ಹೇಳ್ತಾನೆ. ನೀವು ಎಚ್ಚರಿಕೆಯಲ್ಲಿ ಇರಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆದರೆ ಸಹೋದರರೇ, ಪುನಃ ಹೇಳ್ತಾನೆ ದೇವರ ಮಕ್ಕಳಿಗೆ, ಸಹೋದರರೇ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದಲ್ಲ. ನಿಮ್ಮ ಮೇಲೆ ಮಾತ್ರ ಆ ದಿನವು ಕಳ್ಳನು ಬರುವಾಗೆ ಹಾಗೆ ಬರತಕ್ಕದಲ್ಲ ಹೇಳ್ತಾನೆ. ನಿಮ್ಮ ಮೇಲೆ ಆ ರೀತಿ ಬರುವುದಿಲ್ಲ. ಏಕೆ ಬರುವುದಿಲ್ಲ? ಕಾರಣ ಏನು? ಬರುವುದಿಲ್ಲ ಹೇಳ್ತಾನೆ ಆತನು. ಬರತಕ್ಕದಲ್ಲ. ನೀವು ಕತ್ತಲೆಯಲ್ಲಿ ಇರುವವರಲ್ಲ. ಒಂದು ಸಮಯದಲ್ಲಿ ನೀವು ಕತ್ತಲೆಯಲ್ಲಿ ಇದ್ದೀರಿ. ಈಗ ನೀವು ಕತ್ತಲೆಯಲ್ಲಿ ಇರುವವರಲ್ಲ ನೀವು. ಏಕೆ? ಏನು ಹೇಳ್ತಾನೆ ಅಲ್ಲಿ? ನೀವು ಎಲ್ಲರೂ ಬೆಳಕಿನವರು. ಏನು ಹೇಳ್ತಾನೆ? ನೀವು ಎಲ್ಲರೂ ಬೆಳಕಿನವರು, ಹಗಲಿನವರು ಹೇಳ್ತಾನೆ ಆತನು. ಪೌಲನು ಬರೆಯುತ್ತಾ ಇದ್ದಾನೆ. ಅಂದರೆ ರಕ್ಷಣೆ ಹೊಂದಿದವನು ನೀವು. ನಿಮಗೆ ರಕ್ಷಣೆ ಆಗಿದೆ. ಯಾರು ಯೇಸುಗೆ ಸ್ವಂತ ರಕ್ಷಕನ ಸ್ವೀಕಾರ ಮಾಡಿದೆ ನಿಮಗೆ ರಕ್ಷಣೆ ಆಗಿದೆ. ರಕ್ಷಣೆ ಆಗದವ್ರಿಗೆ ಹೇಳ್ತಾನೆ, ರಕ್ಷಣೆ ಹೊಂದಿದವರಿಗೆ ಹೇಳ್ತಾನೆ, ನೀವು ಬೆಳಕಿನವರು, ನೀವು ಹಗಲಿನವರು ಹೇಳ್ತಾನೆ. ಏಕೆಂದರೆ ಆ ಬೆಳಕು ನಿಮ್ಮ ಒಳಗೆ ಉಂಟು, ಆ ಸತ್ಯ ನಿಮ್ಮ ಒಳಗೆ ಉಂಟು. ಆ ಸತ್ಯವನ್ನು ನೀವು ಸ್ವೀಕಾರ ಮಾಡಿದಿರಿ, ಆ ವಾಕ್ಯವನ್ನು ನೀವು ಸ್ವೀಕಾರ ಮಾಡಿದಿರಿ, ಆ ವಾಕ್ಯ ನಿಮ್ಮ ಒಳಗೆ ಉಂಟು. ಆದ ಕಾರಣ ನೀವು ಹಗಲಿನವರು, ಬೆಳಕಿನವರು, ನೀವು ಬೆಳಕಲ್ಲಿ ಇರುವವರು ನೀವು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆಗಿದ್ದೀರಷ್ಟೇ. ನಾವು ರಾತ್ರಿಯವರಲ್ಲ ಹೇಳ್ತಾನೆ. ಪುನಃ ಹೇಳ್ತಾನೆ, ನಾವು ರಾತ್ರಿಯವರಲ್ಲ, ನಾವು ಕತ್ತಲೆಯವರಲ್ಲ. ನಾವು ರಾತ್ರಿಯವರಲ್ಲ, ಕತ್ತಲೆಯವರಲ್ಲ. ಪುನಃ ಹೇಳ್ತಾನೆ ಅಲ್ಲಿ, ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರಿಕೆಯಲ್ಲಿರುವ. ಇತರತೆ ನಿದ್ದೆ ಮಾಡದೆ ನಾವು ಎಚ್ಚರಿಕೆಯಲ್ಲಿರುವ. ಆತ್ಮದಲ್ಲಿ ಪ್ರಿಯರೇ, ಎಚ್ಚರಿಕೆಯಲ್ಲಿ ಇರಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ. ನೀವು ಮತ್ತು ನಾವು ಆತ್ಮದಲ್ಲಿ ಎಚ್ಚರಿಕೆ ಆಗಿರಬೇಕು, ಆತ್ಮದಲ್ಲಿ ನಡೆಯಬೇಕಂತ ದೇವರು ಬಯಸ್ತಾ ಇದ್ದಾನೆ. ನಿಮ್ಮೊಳಗೆ ಯಾರುಂಟು? ಯೇಸುಗೆ ಪುನರುತ್ಥಾನ ಮಾಡಿದ ಆತ್ಮ ಉಂಟು. ಯೇಸುವನ್ನು ಪುನರುತ್ಥಾನ ಮಾಡಿದ ಆತ್ಮ, ಅದೇ ಆತ್ಮ ನಿಮ್ಮ ಒಳಗೆ ಉಂಟು. ಏಕೆಂದರೆ ನೀವು ಕೂಡ ಪುನರುತ್ಥಾನ ಆಗ್ತೀರಿ. ನೀವು ಯಾರ್ಯಾರು ಯೇಸು ಕ್ರಿಸ್ತನಿಗೆ ಸ್ವೀಕಾರ ಮಾಡಿದಿರಿ, ನೀವು ಕೂಡ ಸತ್ತರೆ ಪುನರುತ್ಥಾನ ಆಗ್ತೀರಿ. ಕ್ರಿಸ್ತನು ಬಂದರೆ ಎತ್ತಲ್ಪಡ್ತೀರಿ ನೀವು. ಏಕೆಂದರೆ ಈ ಲೋಕವು ಶಾಶ್ವತ ಅಲ್ಲ. ದೇವರ ವಾಕ್ಯ ಹೇಳ್ತದೆ, ಅಬ್ರಾಮನ್ ನಮ್ಮ ಮೂಲ ಪಿತರನಿದ್ದ. ಅವನು ಹೇಳ್ತಿದ್ದ, ಬರೆದಿದ್ದಾನೆ, ಈ ಲೋಕವು ಶಾಶ್ವತ ಅಲ್ಲ. ಅದಕ್ಕೋಸ್ಕರ ಅವನ ಮನೆ ಕಟ್ಟಲಿಲ್ಲ. ಅವನು ಡೇರೆ ಹಾಕಿ ಇದ್ದ, ಹಣವಂತನೋ ಐಶ್ವರ್ಯವಂತನು. ಈ ಲೋಕ ಶಾಶ್ವತ ಅಲ್ಲ. ಸತ್ಯವೇದದಲ್ಲಿ 11ನೇ ಅಧ್ಯಾಯದಲ್ಲಿ, ಇಬ್ರಿಯಾದಲ್ಲಿ ನಾವು ಓದಿದ್ರೆ ನಮಗೆ ಸಿಗುತ್ತದೆ. ಕೆಲವು ಭಕ್ತರು ಕ್ರಿಸ್ತನಿಗೋಸ್ಕರ, ಸತ್ಯಗೋಸ್ಕರ ಜೀವ ಕೊಟ್ಟಿದ್ದಾರೆ. ಈ ಲೋಕ ನಮಗೆ ಶಾಶ್ವತ ಅಲ್ಲ ಹೇಳ್ತಾರೆ ಅವರು. ಪ್ರಿಯರಿ, ಈ ಲೋಕದಲ್ಲಿ ಯಾರು ಶಾಶ್ವತ ಇಲ್ಲ. ಈ ಲೋಕವನ್ನು ಒಂದು ದಿವಸ ಎಲ್ಲರಿಗೆ ಬಿಡಲಿಕ್ಕೆ ಉಂಟು. ಹಿಂದೆ ಮುಂದೆ, ಕೆಲವರು ಮುಂದೆ ಬೇಗ ಹೋಗ್ತಾರೆ, ಕೆಲವರು ಹಿಂದಿನಿಂದ ಬರ್ತಾರೆ. ಆದರೆ ಹೋಗಲಿಕ್ಕೆ ಉಂಟು. ಆದರೆ ಬಿಡುವಾಗ ಒಂದು ಹೆಸರುಂಟು. ಈ ಲೋಕ ಶರೀರ ಬಿಡುವಾಗ ಒಂದು ಹೆಸರುಂಟು. ಬೇರೆ ಬೇರೆ ಹೆಸರಲ್ಲಿ ಹೋಗ್ತಾರೆ. ಬೇರೆ ಬೇರೆ ಕಾಯಿಲೆ ಇರ್ಬೋದು, ಅಕಸ್ಮಿತ ಇರ್ಬೋದು, ಬೇರೆ ರೀತಿಯಲ್ಲಿ ಆಕ್ಸಿಡೆಂಟ್ ಆಗ್ಬೋದು. ಬೇರೆ ಬೇರೆ ರೀತಿಯಲ್ಲಿ ಜನರು ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೇವೆ. ಈಗ ಎಲ್ಲಿ ನೋಡಿದರೂ ಏನುಂಟು? ಯುದ್ಧ ನಡೀತಾ ಉಂಟು. ಎಷ್ಟು ಜನ ಸಾಯ್ತಾ ಇದ್ದಾರೆ ಅಲ್ಲಿ, ಎಷ್ಟು ಜನ ಸಾಯ್ತಾ ಇದ್ದಾರೆ, ಲೆಕ್ಕವಿಲ್ಲದ ಜನ ಸಾಯ್ತಾ ಇದ್ದಾರೆ.
ಏಕೆಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಈ ಲೋಕ ಬಿಡ್ತಾರೆ. ಆದರೆ ಲೋಕ ಬಿಡುವ ಮೊದಲು ನಿನ್ನ ಒಳಗೆ ಕ್ರಿಸ್ತನ ಬೆಳಕಿರಬೇಕು, ಆತನ ಬೆಳಕು ಇರಬೇಕು. ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ನೀವು ಕೂಡ ಬೆಳಕಾಗಿರಬೇಕಂತ ಹೇಳ್ತಾನೆ. ಆ ಬೆಳಕು ಪ್ರಕಾಶಿಸಬೇಕು. ಇತರು ಕತ್ತಲೆ ಇದ್ದ ಜನರಿಗೆ ಆ ಬೆಳಕು ಏನಾಗಬೇಕು? ಪ್ರಕಾಶಿಸಬೇಕು. ಅವರು ಕೂಡ ಕತ್ತಲೆ ಬಿಟ್ಟು ಬೆಳಕಿಗೆ ಬರಬೇಕು, ಬೆಳಕಲ್ಲಿ ನಡೆಯಬೇಕು ಎಂದು ದೇವರು ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ಪ್ರಿಯರೇ, ನೀವು ಬೆಳಕಿನವರಾಗಿದ್ದೀರಿ, ಸತ್ಯವೇದ ಹೇಳ್ತದೆ. ನೀವು ಕತ್ತಲೆಯರು ಅಲ್ಲ. ಅದಕ್ಕೋಸ್ಕರ ಆದಿಯಿಂದಲೂ ದೇವರು ಮಾತಾಡ್ತಾ ಬಂದಿದ್ದಾನೆ, ಪ್ರವಾದಿಗಳ ಮುಖಾಂತರ ಮಾತಾಡಿದ್ದಾನೆ ಆತನು, ಎಷ್ಟೋ ವಾಗ್ದಾನ ಮಾಡಿದ್ದಾನೆ ಆತನು. ಭಯ ಪಡಬೇಡ ಎಂದು ಹೇಳಿದ್ದಾನೆ. ನೀನು ಭಯ ಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆ ಹೇಳ್ತಾನೆ. ವೈರಿನಿಗೆ ಹೊಂಚು ಹಾಕಬಹುದು, ನಿನಗೆ ಬೀಳಿಸಲಿಕ್ಕೆ ಹೊಂಚು ಹಾಕಬಹುದು, ನಿನಗೆ ಮರಣ ತರಲಿಕ್ಕೆ ಹೊಂಚು ಆಗಬಹುದು. ಆದರೂ ದೇವರು ನಿನ್ನ ಸಂಗಡ ಇದ್ದಾನೆ. ಕೀರ್ತನೆಗಾರಲ್ಲಿ ಏನು ಹೇಳ್ತಾ ಇದ್ದಾನೆ? ಕೀರ್ತನೆಗಾರನು 91:3 ಹೇಳ್ತಾನೆ, ನಿನ್ನನ್ನು ಬೇಟೆಗಾರರ ಬಲೆಯಿಂದಲೂ, ಏನು ಹೇಳ್ತಾನೆ? ನಿನ್ನನ್ನು, ನಮ್ಮನ್ನು ಬೇಟೆಗಾರ ಬಲೆಯಿಂದಲೂ. ಬೇಟೆಗಾರನು ಯಾರಿದ್ದಾನೆ? ದುರಾತ್ಮನು, ಈ ಲೋಕದ ಅಧಿಪತಿ ಸೈತಾನನು. ಅದೇ ಹೇಳ್ತಾನೆ, ನಿನ್ನನ್ನು ಬೇಟೆಗಾರ ಬಲೆಯಿಂದಲೂ ಮರಣಕರವಾದ ವಾದಿಯಿಂದಲೂ ತಪ್ಪಿಸುವನು ಆತನೇ ಆಗಿದ್ದಾನೆ. ಅರ್ಧದಲ್ಲಿ ಮರಣ ತರುವವನು ಯಾರು? ಸೈತಾನನು. ದೇವರು ಏನು ಹೇಳ್ತಾನೆ? ನಿನಗೆ ಬೇಟೆಗಾರ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವನು ಆತನೇ ಆಗಿದ್ದಾನೆ. ದೇವರೇ ನಿನಗೆ ತಪ್ಪಿಸ್ತಾನೆ. ಏಕೆ? ಎಷ್ಟೋ ವಾಗ್ದಾನ ಮಾಡಿಟ್ಟಿದ್ದಾನೆ ಆತನು ದೇವರ ಮಕ್ಕಳಿಗೆ. ಆತನು ತಪ್ಪಿಸ್ತಾನೆ, ಆತನು ನಿನ್ನ ಸಂಗಡ ಇದ್ದಾನೆ. ಆತನು ಎಲ್ಲ ಸಮಯದಲ್ಲಿ ಎಲ್ಲ ಕಡೆಯಲ್ಲಿ ಇರುವಾತನಾಗಿದ್ದಾನೆ, ನಿನ್ನ ಜೊತೆಯಲ್ಲಿ ಇರುವಾತನಾಗಿದ್ದಾನೆ. ಆತನು ಯೇಸುವೇ ಎಂದು ನೀನು ಕೂಗುವಾಗ ಆತ ನಿನ್ನ ಹತ್ತಿರನೇ ಇದ್ದಾನೆ. ಅಲ್ಲಿ ದೇವರ ವಾಕ್ಯದಿದೆ, ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಿಸುವನು. ದೇವರ ವಾಕ್ಯ ತನ್ನ ರೆಕ್ಕೆಗಳಿಂದ ಒದಿಸುವನು. ಆತನು ನಿನಗೆ ಕಾಪಾಡ್ತಾನೆ. ಏಕೆ? ನೀನು ಬೆಳಕಿನವನಾಗಿದ್ದಿ, ನೀನು ಕತ್ತಲೆಯವನ ಅಲ್ಲ, ನೀನು ರಾತ್ರಿಯವನಲ್ಲ, ನೀನು ಹಗಲಿನವನಾಗಿದ್ದಿ. ನಿನಗೆ ಗೊತ್ತುಂಟು, ವಾಕ್ಯ ಗೊತ್ತುಂಟು. ನೀನು ಈ ಸತ್ಯ ಗೊತ್ತಿದ್ದ ವ್ಯಕ್ತಿ ನೀನು. ಈ ಸತ್ಯವಿದೆ, ಏನು ಸತ್ಯ ಬರೆಯಲ್ಪಡ್ತೀವಿ ಅದು ನಿನಗೆ ಅರಿವುಂಟು. ಆದ ಕಾರಣ ನೀನು ಹಗಲಿನವರು, ನೀನು ಬೆಳಕಿನವನಾಗಿದ್ದಿ. ಅವಳು ಬೆಳಕಿನವಳು ಆಗಿದ್ದಾಳೆ. ಸತ್ಯವೇದ ಹೇಳ್ತದೆ, ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಿಸುವನು, ಆತನ ಪಕ್ಕೆಗಳ ಮೇರೆಯಲ್ಲಿ ಆಶ್ರಯಿಸಿಕೊಳ್ಳುವಿ. ನೀನು ಆತನ ಸತ್ಯತೆಯು ನಿನಗೆ ಕೇಂಡೆವು ಗುರಾಣಿಯಾಗುವುದು. ಸತ್ಯತೆ ಏನಾಗುವುದು? ಕೇಂಡೆವೆ ಗುರಾಣಿಯಾಗುವುದು. ಅದರ ವಿಷಯದಲ್ಲಿ ಎಫೆಸದವರ ಪತ್ರಿಕೆಯಲ್ಲಿ 6 ರಕ್ಷಕವಚದ ವಿಷಯದಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ, ಗುರಾಣಿಯ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಪೌಲನು ಬಿಡಿಸಿ ಅಲ್ಲಿ ಬರೆದಿದ್ದಾನೆ, ಹೇಗೆ ನಾವು ಜೀವಿಸಬೇಕೆಂದು, ಹೇಗೆ ರಕ್ಷಕವಚ ನಾವು ಹಾಕಬೇಕು, ಹೇಗೆ ದೇವರ ವಾಕ್ಯವನ್ನು ನಾವು ಉಪಯೋಗ ಮಾಡಬೇಕು. ಸತ್ಯವೇದಲ್ತೆ ಇಬ್ರಿಗರದ ಪತ್ರಿಕೆ 4:12 ದೇವರ ವಾಕ್ಯವು ಹಿಬ್ಬಾಯಿ ಕತ್ತಿ ಅಂತೆ ಅಂತ ದೇವರ ವಾಕ್ಯ ಹೇಳ್ತದೆ. ಏನಾಗಿ? ದೇವರ ವಾಕ್ಯ ಹಿಬ್ಬಾಯಿ ಕತ್ತಿ ಅಂತೆ. ಅದು ದೇವರ ವಾಕ್ಯದಲ್ಲಿ ಬಲ ಉಂಟು, ಶಕ್ತಿ ಉಂಟು ದೇವರ ವಾಕ್ಯದಲ್ಲಿ. ಅದೇ ಹೇಳ್ತಾ ಇದ್ದೇನೆ ಅಲ್ಲಿ, ಸತ್ಯತೆಯು ನಿನಗೆ ಕೇಂಡೆವು ಗುರಾಣಿಯಾಗಿರುವುದು. ಏನಾಗೋದು? ಕೇಂಡೆ ಮತ್ತು ಗುರಾಣಿ ಆಗುವುದು.
ಆತ ನಿನ್ನ ಸಂಗಡ ಇದ್ದ, ನಿನಗೆ ಎಂದಿಗೂ ಕೈ ಬಿಡುವುದಿಲ್ಲ ಆತನು. ಕೈ ಬಿಡುವನಲ್ಲ ಆತನು. ನಿನಗೆ ಕರ ಹಿಡಿದು ಆತನು ನಡೆಸುವನಾಗಿದ್ದಾನೆ. ನಿನ್ನ ಆಲೋಚನವನ್ನು ಬಲ್ಲವನಾಗಿದ್ದಾನೆ. ನಿನ್ನ ಮಾರ್ಗವನ್ನು ಆತನು ಬಲ್ಲವನಾಗಿದ್ದಾನೆ. ಅದಕ್ಕೋಸ್ಕರ ಆತನು ಹೇಳ್ತಾನೆ ಯೆಶಾಯ ಗ್ರಂಥ 55 ನಿಮ್ಮ ಮಾರ್ಗಗಳು ನನ್ನ ಮಾರ್ಗ ಅಲ್ಲ. ನೀವು ನಡೆಯುವ ಮಾರ್ಗ ಉಂಟಲ್ಲ ಈಗ, ಅದು ನನ್ನ ಮಾರ್ಗ ಅಲ್ಲ. ನೀವು ಏನು ಆಲೋಚನೆ ಮಾಡಿ ಹೋಗ್ತಿರಲ್ಲ, ಅದು ಆಲೋಚನೆ ನನ್ನದಲ್ಲ. ಆಕಾಶ ಮತ್ತು ಭೂಮಿ ಎಷ್ಟು ವ್ಯತ್ಯಾಸ ಉಂಟು, ಅಷ್ಟು ವ್ಯತ್ಯಾಸ ಉಂಟು. ಮನುಷ್ಯನು ತನ್ನ ಆಲೋಚನೆ ಮುಖಾಂತರ ಹೋಗ್ತಾನೆ, ತನ್ನ ಮಾರ್ಗದಲ್ಲಿ ನಡೆಯುತ್ತಾನೆ. ಆದರೆ ದೇವರ ಆಲೋಚನೆ ಬೇರೆ ಉಂಟು. ನಿಮ್ಮ ವಿಷಯದಲ್ಲಿ, ನಮ್ಮ ವಿಷಯದಲ್ಲಿ ದೇವರ ಮಾರ್ಗ ಬೇರೆ ಉಂಟು. ನಮ್ಮ ವಿಷಯದಲ್ಲಿ ತಾಳ್ಮೆಯಲ್ಲಿ ನಾವು ಕಾದುಕೊಂಡರೆ ಅವನ ಆಲೋಚನೆ ಮುಖಾಂತರ ಅವನ ಮಾರ್ಗದಲ್ಲಿ ನಮಗೆ ನಡೆಯಲಿಕ್ಕೆ ಆಗ್ತದೆ. ಅವನು ಏನಾದರೂ ನಿಮ್ಮ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಮಾಡುವುದಾದರೆ ಅದು ಹಿತಕ್ಕಾಗೆ ಮಾಡ್ತಾನೆ ಆತನು, ಅಹಿತಕರ ಮಾಡೋದಿಲ್ಲ ಆತನು. ಏಕೆಂದರೆ ಮಾನವನಿಗೆ ಆತನು ಪ್ರೀತಿ ಮಾಡ್ತಾ ಇದ್ದಾನೆ, ಪ್ರೀತಿಸುತ್ತಾನೆ. ಯಾರು ತನ್ನ ಮಗನನ್ನು ಪ್ರೀತಿಸ್ತಾನೆ ಆತನು ಪ್ರೀತಿಸ್ತಾನೆ. ದೇವರ ವಾಕ್ಯವು ಸತ್ಯವಾಗಿದೆ. ಭೂಮಿ ಆಕಾಶವು ಅಳಿದು ಹೋಗ್ಬೋದು, ಆದರೆ ದೇವರ ವಾಕ್ಯವು ಅಳಿದು ಹೋಗುವುದೇ ಇಲ್ಲ. ಆತನ ವಾಕ್ಯ ಅಳಿದು ಹೋಗುವುದಿಲ್ಲ, ಅದು ಸದಾಕಾಲ ಇರುವುದು. ಆತನು ಸದಾಕಾಲ ಜೀವಿಸುವ ಆತನಾಗಿದ್ದಾನೆ. ಪ್ರಕಟಣೆ ಗ್ರಂಥ ನಾವು ತೆಗೆದು ಓದಿದರೆ ನಮಗೆ 1ನೇ ವಾಕ್ಯ ತೆಗೆದು ಓದಿದರೆ ಗೊತ್ತಾಗ್ತದೆ, ಹೌದು ಆತನು ಸತ್ತವನು ಸರಿ, ಆದರೆ ಈಗ ಜೀವಿಸ್ತಾ ಇದ್ದಾನೆ ಆತನು. ಒಂದು ಸರಿ ಸತ್ತವನು, ಹೌದು, ಶಿಲುಬೆಯಲ್ಲಿ ಸತ್ತನು ಆತನು. ನಿಮಗಸರ ನಮಗಸರ ಇಡೀ ಲೋಕದ ಮಾನವನಿಗಸರ ಆತನು ಪ್ರಾಣ ಕೊಟ್ಟನು. ಏಕೆ? ಮಾನವ ಕುಲಕ್ಕೆ ಬಿಡುಗಡೆ ಆಗಬೇಕೆಂದು. ಅವರ ಪಾಪದಿಂದ ಅವರಿಗೆ ಬಿಡುಗಡೆ, ಶಮಿಸಲ್ಪಡಬೇಕು, ಬಿಡುಗಡೆ ಆಗಬೇಕು, ಶಾಪದಿಂದ ಬಿಡುಗಡೆ ಆಗಬೇಕೆಂದು ಆತನು ಒಂದು ಸರಿ ಈ ಲೋಕಕ್ಕೆ ಬಂದು ಯಜ್ಞವಾಗಿ ಇಡೀ ಲೋಕದ ಪಾಪ ಶಾಪವನ್ನು ತನ್ನ ಮೇಲೆ ತಗೊಂಡನು ಆತನು. ಆತನು ಮರಣ ಹೊಂದಿದನು ಆತನು. ಆದರೆ 3ನೇ ದಿವಸದಲ್ಲಿ ಆತನು ಜೀವಂತವಾಗಿದ್ದಾನೆ. ಆತನು ಜೀವಿಸ್ತಾ ಇದ್ದಾನೆ. ಅದೇ ಜೀವ ನಿನ್ನ ಒಳಗೆ ಉಂಟು, ನಮ್ಮ ಒಳಗೆ ಉಂಟು ಅದೇ ಜೀವ. ಸತ್ಯವೇದ ಹೇಳ್ತದೆ, ರೋಮಾಪುರದ ಪತ್ರಿಕೆ 8ರಲ್ಲಿ ಈ ರೀತಿ ಹೇಳ್ತದೆ. ಪೌಲನು ಬರೆಯುತ್ತಾ ಇದ್ದಾನೆ 8:11 ಯೇಸುವನ್ನು ಸತ್ತವರ ಒಳಗಿಂದ ಜೀವಿತನಾಗಿ ಎಬ್ಬಿಸ್ತಾ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ. ಏನು ಹೇಳ್ತಾನೆ? ಯೇಸುವನ್ನು ಸತ್ತವರ ಒಳಗಿಂದ ಜೀವಿತವಾಗಿ ಎಬ್ಬಿಸಿದಾತನು ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ. ಕ್ರಿಸ್ತ ಯೇಸುವನ್ನು ಸತ್ತರ ಒಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವವನು ಹೇಳ್ತಾನೆ. ಪ್ರಿಯರೇ, ಪೌಲನು ಎಷ್ಟು ದೊಡ್ಡ ಪ್ರಕಟಣೆ ಮುಖಾಂತರ ಮಾತಾಡ್ತಾ ಇದ್ದಾನೆ, ಇಲ್ಲಿ ಬರೆದು ಹಾಕಿದ್ದಾನೆ. ಮರ್ತ್ಯ ದೇಹ ಅಂದರೆ ಈ ಶರೀರ, ಸತ್ತು ಹೋಗುವ ಶರೀರ, ಸಾಯುವ ಶರೀರ. ಈ ಶರೀರದ ಒಳಗೆ ಯೇಸುಗೆ ಪುನರುತ್ಥಾನ ಮಾಡಿದ ಆತ್ಮ. ಯಾವಾಗ ಯೇಸುಗೆ ನೀವು ಸ್ವಂತ ರಕ್ಷಕನೊಂದು ಸ್ವೀಕಾರ ಮಾಡ್ತೀರಿ, ಅದೇ ಆತ್ಮ ನಿಮ್ಮ ಒಳಗೆ ಬರ್ತಾನೆ. ಈ ಮೃತ ದೇಹ, ಸತ್ತು ಹೋಗುವ ದೇಹದಲ್ಲಿ ಆತನು ಏನು ಬರ್ತದೆ ನಿಮಗೆ ಆ ಪುನರುತ್ಥಾನ ಆತ್ಮ ನಿಮ್ಮ ಒಳಗೆ ಇರುವಾಗ ಅದು ಜೀವ ಕೊಡ್ತದೆ ನಿಮಗೆ. ನೀವು ಸತ್ತರೂ ಜೀವಂತವಾಗ್ತೀರೆಂದು ಇಲ್ಲಿ ತೋರಿಸಿಕೊಡ್ತಾನೆ ಯೇಸು. ಒಬ್ಬ ಮನುಷ್ಯನು ಈ ಲೋಕದಲ್ಲಿ ಬಂದ ಮನುಷ್ಯನು ಮರಣ ಉಂಟು ಮನುಷ್ಯನಿಗೆ, ಆದರೆ ಆತನು ಜೀವಂತವಾಗ್ತಾನೆಂದು ಆತನು ತೋರಿಸಿಕೊಟ್ಟಿದ್ದಾನೆ. ಆತನು ಜೀವಂತವಾಗ್ತಾನೆಂದು ತೋರಿಸಿಕೊಟ್ಟಿದ್ದಾನೆ. ಆತನು ಯೇಸು ಮನುಷ್ಯನಾಗಿ ಬಂದು ಸತ್ತು
ಪುನರ್ತನ ಆಗಿದ್ದಾನೆ. ಅದರ ಅರ್ಥ ಮನುಷ್ಯರಿಗೆ ಪುನರ್ತನ ಉಂಟು ಎಂದು ತೋರಿಸಿಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಶರೀರದಲ್ಲಿ ಇರುವಾಗ ಪುನರ್ತನ ಮಾಡಿದ್ದಾನೆ. ಲಾಜರಸನಿಗೆ 4 ದಿವಸ ಆಯಿತು ಪುನರುತ್ಥಾನ ಮಾಡಿದ್ದಾನೆ. ಆದರೆ ಪುನಃ ಲಾಜರಸನು ಸತ್ತಿದ್ದಾನೆ. ಯವನಸರು ಆ ಚಟ್ಟವನ್ನು ತರುವಾಗ ವಿಧೇಯ ಮಗನು ಅಲ್ಲಿ ಚಟ್ಟಕ್ಕೆ ಮುಟ್ಟಿ ಯವನಸನೇ ಹೇಳುವಾಗ ಅವನು ಎದ್ದ, ಜೀವಂತ ಆಗಿದ್ದಾನೆ. ಆದರೆ ಪುನಃ ಸತ್ತು ಹೋಗಿದ್ದಾನೆ. ಜಾಯಿರಳ ಜೀವಂತ ಮಾಡಿದ್ದಾನೆ, ಪುನಃ ಸತ್ತು ಹೋಗಿದ್ದಾಳೆ. ಹೀಗೆ ಸತ್ಯವೇದದಲ್ಲಿ 4 ಜನ ಇದ್ದಾರೆ. 4 ಜನಗೆ ಯೇಸು ಜೀವಂತ ಮಾಡಿದ್ದಾನೆ, ಸತ್ತು ಹೋಗಿದ್ದಾರೆ, ಪುನಃ ಸತ್ತು ಹೋಗಿದ್ದಾರೆ. ಆದರೆ ಯೇಸು ಹಾಗೆಲ್ಲ, ಯೇಸು ಪುನರ್ತನ ಆಗಿದ್ದಾನೆ. ಇನ್ನು ಎಂದಿಗೂ ಸಾಯುವುದಿಲ್ಲ ಆತನು. ಯುಗ ಯುಗಾಂತರಗಳಲ್ಲಿ ಜೀವಿಸುವ ಆತನ ಆಗಿದ್ದಾನೆ. ಆತನು ನಿನ್ನ ಸಂಗಡ ಇದ್ದಾನೆ, ನಮ್ಮ ಸಂಗಡ ಇದ್ದಾನೆ. ಆತನು ಜೀವಿಸುವ ದೇವರಾಗಿದ್ದಾನೆ. ಈ ಸತ್ಯವು ನೀನು ಮತ್ತು ನಾನು ತಿಳ್ಕೊಳ್ಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರ ವಾಕ್ಯದ ಮುಖಾಂತರ ವಿಧ ರೀತಿಯಲ್ಲಿ ಆತನು ಮಾತಾಡ್ತಾ ಇದ್ದಾನೆ. ಇಡೀ ಲೋಕದ ಮಾನವನಿಗೆ ಈ ಸತ್ಯ ಗೊತ್ತಾಗಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಒಂದು ರೀತಿಯಲ್ಲಿ ಆತನು ಮಾತಾಡ್ತಾ ಇದ್ದಾನೆ. ಏಕೆ ಮಾನವ ಕುಲಕ್ಕೆ ಈ ಸತ್ಯ ಅರಿಯಾಗಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಯೇಸು ಮಾಡಿದಾದ ತ್ಯಾಗ ನಾವು ನೆನಪಿಗೆ ತರಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಪ್ರಿಯರೇ, ಎಷ್ಟೋ ಜನರು ಈ ಲೋಕದಲ್ಲಿ ಬಂದಿದ್ದಾರೆ, ಸತ್ತು ಹೋಗಿದ್ದಾರೆ. ಎಷ್ಟೋ ಮಹಾಪುರುಷರು ಈ ಲೋಕಕ್ಕೆ ಬಂದಿದ್ದಾರೆ, ಮಹನೀಯರು ಬಂದಿದ್ದಾರೆ, ದೊಡ್ಡ ದೊಡ್ಡ ರಾಜ್ಯರು ಬಂದಿದ್ದಾರೆ, ಇಡೀ ಜಗತ್ತನ್ನೇ ಆಳಿದವರು ಬಂದಿದ್ದಾರೆ. ಎಲ್ಲರೂ ಸತ್ತು ಹೋಗಿದ್ದಾರೆ, ಯಾರು ಪುನರ್ತನ ಆಗಲಿಲ್ಲ. ಎಲ್ಲ ಮಣ್ಣಿಗೆ ಸೇರಿದ್ದಾರೆ. ಆದರೆ ಒಬ್ಬ ವ್ಯಕ್ತಿ ಮಾತ್ರ ಯೇಸು ಕ್ರಿಸ್ತನು ಮಾತ್ರ ಆತನು ಪುನರುತ್ಥಾನ ಆಗಿದ್ದಾನೆ. ಆತನು ನಿಮ್ಮ ಹಾಗೆ ನಮ್ಮ ಹಾಗೆ ಲೋಕದ ಮಾನವನಾಗಿ ಆತನು ಶರೀರದಲ್ಲಿ ಹುಟ್ಟಲಿಲ್ಲ. ಅಂದರೆ ಆತನು ಪಾಪದಲ್ಲಿ ಹುಟ್ಟಲಿಲ್ಲ. ಲೋಕದ ಜನರು ಎಲ್ಲ ಪಾಪದಲ್ಲಿ ಹುಟ್ಟಿದ್ದಾರೆ, ಒಂದು ತಂದೆ ತಾಯಿಗೆ ಹುಟ್ಟಿದ್ದಾರೆ. ಆದರೆ ಯೇಸು ಕ್ರಿಸ್ತನು ದೇವರ ಆತ್ಮನಿಂದ ಹುಟ್ಟಿದ್ದಾನೆ. ದೇವರ ಆತ್ಮನಿಂದ ಹುಟ್ಟಿದವನು ಆತನು. ಅದಕ್ಕೆ ಯೇಸು ಹೇಳ್ತಾನೆ, ನಾನು ಮೇಲಿಂದ ಬಂದವನು ಹೇಳ್ತಾನೆ ಆತನು. ಏಕೆಂದರೆ ಮಾನವನಿಗೆ ಬಿಡುಗಡೆ ಮಾಡಲಿಕ್ಕೆ ಆತನು ಶರೀರಧಾರಿಯಾಗಿ ಶರೀರದಲ್ಲಿ ಮಾಡಿದ ಎಲ್ಲ ಪಾಪವನ್ನು ಶರೀರದಲ್ಲಿ ತಗೊಂಡು ತನ್ನ ಮೇಲೆ ತಗೊಂಡು ಆತನು ಶಿಲುಬೆಗೆ ಜಡಿದು ಆತನು 3ನೇ ದಿವಸ ಜೀವಂತವಾಗಿ ತೋರಿಸಿದ್ದ. ಏಕೆಂದರೆ ಪ್ರಿಯರೇ, ನಿಮಗೆ ನಮಗೆ ಮಾನವ ಕುಲಕ್ಕೆ ಪುನರುತ್ಥಾನ ಉಂಟು ಎಂದು ತೋರಿಸಿಕೊಟ್ಟ. ಬೇರೆ ಯಾವುದರಲ್ಲಿ ಎಲ್ಲಿ ಕೂಡ ಬರೆಯಲಿಲ್ಲ. ಒಬ್ಬ ವ್ಯಕ್ತಿಗೆ ಪುನರುತ್ಥಾನ ಉಂಟೆಂದು ಬರೆಯಲಿಲ್ಲ. ಆದರೆ ಈ ಗ್ರಂಥದಲ್ಲಿ ಮಾತ್ರ, ಈ ಬೈಬಲಲ್ಲಿ ಮಾತ್ರ, ಈ ಸತ್ಯವೇದದಲ್ಲಿ ಮಾತ್ರ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ಮಾತ್ರ ಬರೆಯಲ್ಪಟ್ಟಿದೆ. ಅದು ಯೇಸು ಕ್ರಿಸ್ತನ ಆಗಿದ್ದಾನೆ. ಪ್ರಿಯ, ನಿಮಗೆ ಅರ್ಥ ಆಯಿತು ಎಂದು ನಂಬುತ್ತೇನೆ. ನಾನು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದವರಿಗೆ ಸ್ತೋತ್ರ, ಕರುಣಾಮಯನಾದ ತಂದೆಯ ಸ್ತೋತ್ರ, ಕೃಪಾ ಸ್ವರೂಪನಾದ ತಂದೆಯಾದವರಿಗೆ ಸ್ತೋತ್ರ. ನಿನ್ನ ಹಸ್ತವು ಈ ಸಮಯದಲ್ಲಿ ನಿನ್ನೆಲ್ಲ ಮಕ್ಕಳ ಮೇಲೆ ಇಳಿದು ಬಂದಿದ್ದಕ್ಕೆ ಸ್ತೋತ್ರ. ಏನು ವಾಗ್ದಾನ ಮಾಡಿದ ಕರ್ತನೇ, ಇವರ ಜೀವಿತದಲ್ಲಿ ಅದು ನೆರವೇರಿಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ. ತಂದೆಯ ದೇವರ ಸ್ತೋತ್ರ. ಕರ್ತನೇ, ನೀನು ಒಳ್ಳೆಯ ಅವನ ಆಗಿದ್ದೆ ಕರ್ತನೇ ದೇವ. ಕರ್ತನೇ, ನಿನ್ನ ಪ್ರಸನ್ನತೆಯವರ ಅನುಭವ ಮಾಡಬೇಕು ಕರ್ತನೇ. ನೀನು ಕರ್ತನೇ ನಿನ್ನ ವಾಕ್ಯದ ಮುಖಾಂತರ ಮಾತಾಡಿದ ಕರ್ತನೇ, ಇದು ಅರ್ಥವಾಗಿ ಕರ್ತನೇ ಒಬ್ಬ ವ್ಯಕ್ತಿಗೆ ಜೀವಂತ ಆಗ್ತಾರೆ ಎಂದು ಅವರಿಗೆ ತಿಳುವಳಿಕೆ ಬರಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕರ್ತನೇ ದೇವ. ಎಲ್ಲರೂ ಆ ಜೀವಂತ ಆ ಪುನರುತ್ಥಾನದಲ್ಲಿ ಪಾಲುಗೊಳ್ಳಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವರಿಗೆ ಬ್ಲೆಸ್ ಮಾಡ್ತೇನೆ, ಇವರ ಆಶೀರ್ವಾದ ಹೊಂದಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವರ ಕುಟುಂಬ ಆಶೀರ್ವಾದ ಹೊಂದಲಿ, ಇವರ ವೈಯಕ್ತಿಕ ಜೀವಿತ ಆಶೀರ್ವಾದ ಹೊಂದಲಿ. ಇವರ ಕರ್ತನೇ ದೇವ ಕೆಲಸ ಕಾರ್ಯ ಆಶೀರ್ವಾದ ಮಾಡು ಕರ್ತನೇ ದೇವ. ಬ್ಲೆಸ್ ಮಾಡು ಇವರಿಗೆ ತಂದೆ. ನಿನಗೆ ಸ್ತೋತ್ರ. ಒಳ್ಳೆ ಆರೋಗ್ಯ ಕೊಡು, ಶಾಂತಿ ಕೊಡು, ಸಮಾಧಾನ ಕೊಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ಅಂತ್ಯಾಶವನ್ನು ಪಡೆಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ,
ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.